ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರು ಕಮೆಂಟ್ಸ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ವೀಕ್ಷಕರೇ, 2025-26ನೇ ಸಾಲಿನ ಬೆಳೆ ಹಾನಿಯಾಗಿರುವಂಥ ಪರಿಹಾರ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ಗಳ ಮೂಲಕ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ. ವೀಕ್ಷಕರೇ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಪರಿಹಾರ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಯಾರ್ದೆಲ್ಲ ಒಂದು FIDಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ವೋ ಅಂಥವ್ರದ್ದು ಲಿಸ್ಟ್ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ಯಾರ್ದೆಲ್ಲ ಒಂದು FIDಗೆ ಆಧಾರ್ ಲಿಂಕ್ ಇಲ್ವೋ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಕೂಡ ಒಂದು ಮತ್ತು ಗ್ರಾಮಗಳ ಪಟ್ಟಿ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಈ ಒಂದು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯದ ಎಲ್ಲ ಜಿಲ್ಲಾವಾರು ಮತ್ತು ತಾಲೂಕುವಾರು ಪಟ್ಟಿಗಳನ್ನು ನೀವು ಕೂಡ ವೀಕ್ಷಣೆ ಮಾಡ್ಬೋದು. ವೀಕ್ಷಣೆ ಮೊಬೈಲ್ ಮುಖಾಂತರವೇ ಸುಲಭವಾದ ಸ್ಟೆಪ್ಗಳ ಮೂಲಕ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಅದಾದ ನಂತರ ವೀಕ್ಷಣೆ, ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರ್ತಾರೆ, ಇಲ್ಲಿ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿ ಮತ್ತು FIDಗೆ ಆಧಾರ್ ಲಿಂಕ್ ಇರದೇ ಇದ್ದಂಥವ್ರ ರೈತರ ಪಟ್ಟಿ ಮತ್ತು 2025-26ನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರ ಹಣನ ಯಾವಾಗ ಒಂದು ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಹಣನ ಪಡಿಬೇಕು ಅಂತಂದರೆ FID ಮಾಡಿಸೋದು ಕಡ್ಡಾಯ ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಹೊರಡಿಸಿರುವಂಥದ್ದು ವೀಕ್ಷಕರೇ. ಹೀಗಾಗಿ ಯಾರೆಲ್ಲ ಒಂದು ರೈತರು ಇನ್ನೂ ಕೂಡ FIDಗಳನ್ನು ಮಾಡಿಸ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಯಾರ್ದೆಲ್ಲ ಒಂದು ಬೆಳೆ ಹಾನಿಯಾಗಿದೆ, ಬೆಳೆ ಹಾನಿ ಆಗಿರುವಂಥ ರೈತರು ಬೆಳೆ ಹಾನಿ ಪರಿಹಾರನ ಪಡಿಬೇಕು ಅಂತ ಇದ್ದೀರಾ ಅಂಥವರೆಲ್ಲರೂ ಕೂಡ ಪ್ರತಿಯೊಬ್ಬರು FIDಗಳನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತ ಸರ್ಕಾರದ ಕಡೆಯಿಂದನೇ ಸೂಚನೆ ನೀಡಿರುವಂಥದ್ದು. ಹೀಗಾಗಿ ಇನ್ನೂ ಯಾರು FIDಗಳನ್ನು ಮಾಡಿಸ್ಕೊಂಡಿಲ್ವೋ ದಯವಿಟ್ಟು FIDಗಳನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ವೀಕ್ಷಕರೇ, ರಾಜ್ಯದಲ್ಲಿರುವಂಥ ಎಲ್ಲ ಒಂದು ರೈತರ FID ಇರುವಂಥ ರೈತರಿಗೆ FIDಗೆ ಆಧಾರ್ ಲಿಂಕ್ ಇರುವಂಥ ರೈತರ ಪಟ್ಟಿ ಒಂದು ಬಿಡುಗಡೆ ಆದರೆ, ಇನ್ನೂ FIDಗೆ ಆಧಾರ್ ಲಿಂಕ್ ಆಗದೇ ಇರುವಂಥ ರೈತರ ಪಟ್ಟಿನ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಸಿಗೋದಿಲ್ಲ ವೀಕ್ಷಕರೇ. ಹೀಗಾಗಿ FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಜ್ಯದಲ್ಲಿರುವಂಥ ಜಿಲ್ಲಾವಾರು ಮತ್ತು ತಾಲೂಕುವಾರು, ಗ್ರಾಮವಾರು ಮತ್ತು ಪಟ್ಟಿಗಳನ್ನು ನೀವು ಕೂಡ ವೀಕ್ಷಣೆ ಮಾಡ್ಬೋದು ವೀಕ್ಷಕರೇ. ಹೀಗಾಗಿ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಫ್ರೂಟ್ಸ್ PM ಕಿಸಾನ್ ಅಂತ ವೆಬ್ಸೈಟ್ ಇದೆ ವೀಕ್ಷಕರೇ. ಸಂಪೂರ್ಣವಾಗಿ ಗೂಗಲಲ್ಲಿ ಸರ್ಚ್ ಮಾಡಿ, ಫ್ರೂಟ್ಸ್ PM ಕಿಸಾನ್ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಸಂಪೂರ್ಣವಾಗಿ ನೋಡ್ಕೊಳ್ಬೋದು. ಈ ರೀತಿಯಾಗಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇ ಆಪ್ಷನ್ PM ಕಿಸಾನ್ ಬಗ್ಗೆ ಅಂತ ಇದೆ. ನೆಕ್ಸ್ಟ್ ವರದಿಗಳು ಅಂತ ಇದೆ. ಮೂರನೇದಾಗಿ ಸ್ಥಿತಿ ಪರಿಶೀಲನೆ ಇದೆ. ನಾಲ್ಕನೇದಾಗಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಇದೆ. ಐದನೇದಾಗಿ ಸಂಪರ್ಕಿಸಿ ಅಂತ ಇದೆ. ಇದರಲ್ಲಿ ವೀಕ್ಷಕರೇ, ಎರಡನೇ ಆಪ್ಷನ್ನು ವರದಿಗಳನ್ನು ಆಪ್ಷನ್ನ ಕ್ಲಿಕ್ ಮಾಡಿ. ವರದಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ವರದಿಗಳು ಮತ್ತು ಗ್ರಾಮ ಸ್ಥಳಾಂತರ ಅಂತ ಎರಡು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಇದರಲ್ಲಿ ವೀಕ್ಷಕರೇ ಮತ್ತೆ ವರದಿಗಳು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವೀಕ್ಷಕರೇ ನೋಡ್ಕೊಂಡು ಸಂಪೂರ್ಣವಾಗಿ ವರದಿಗಳನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಭಾಳಷ್ಟು ಒಂದು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಇದರಲ್ಲಿ ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಯಾರದೆಲ್ಲ ಒಂದು FIDಗೆ ಆಧಾರ್ ಲಿಂಕ್ ಇಲ್ಲವೋ ದಯವಿಟ್ಟು ಅವರು FIDಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂತಂದರೆ ಈಗಾಗಲೇ ಬೆಳೆ ಹಾನಿ ಪರಿಹಾರನೂ ಕೂಡ ಒಂದು ಬಿಡುಗಡೆ ಹಂತದಲ್ಲಿರುವುದರಿಂದ ಹಣನ ಬಿಡುಗಡೆ ಮಾಡಿದ್ರು ಅಂತಂದರೆ FIDಗೆ ಆಧಾರ್ ಲಿಂಕ್ ಇಲ್ಲ ಅಂತಂದರೆ ಬೆಳೆ ಹಾನಿ ಪರಿಹಾರನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ ವೀಕ್ಷಕರೇ. ಹೀಗಾಗಿ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಬಂತಿರುವಂಥದ್ದು ಮತ್ತು ಖಡಕ್ ಆಗಿರ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾರೆಲ್ಲ ಒಂದು FIDಗೆ ಆಧಾರ್ ಲಿಂಕ್ ಇಲ್ವೋ ಕೂಡಲೇ ಆಧಾರ್ ಕಾರ್ಡ್ಗಳನ್ನು FIDಗೆ ಲಿಂಕ್ ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮದು ಗೊತ್ತಿಲ್ಲ FIDಗೆ ಆಧಾರ್ ಲಿಂಕ್ ಇದೇನಾ ಇಲ್ವಾ ಅಂತ ಗೊತ್ತಿಲ್ಲ ಅಂತಂದರೆ ಒಂದು ಸಾರಿ ನಿಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಅಲ್ಲಿ ನಿಮ್ಮ ಒಂದು FIDಗೆ ಆಧಾರ್ ಲಿಂಕ್ ಇದೇನಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋದಲ್ಲಿ ಮುಂದುವರೋಣ.
ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಆಧಾರ್ ನಾಟ್ ಸೀಡೆಡ್ ಅಂತ ಇದೆ. ಆಧಾರ್ ನಾಟ್ ಸೀಡೆಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ಆಧಾರ್ ನಾಟ್ ಸೀಡೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರಾಜ್ಯದಲ್ಲಿರುವಂಥ ಜಿಲ್ಲಾವಾರು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿ ಕೂಡ ಒಂದು ಓಪನ್ ಆಗಿರುವಂಥದ್ದು. ಇಲ್ಲಿ ಜಿಲ್ಲಾವಾರು ಪಟ್ಟಿ ಕೂಡ ಒಂದು ಬಿಡುಗಡೆ ಆಗಿರುವಂಥದ್ದು. ವೀಕ್ಷಕರು ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ಉಡುಪಿ ಜಿಲ್ಲೆಯಲ್ಲಿ ನೋಡ್ಕೊಳ್ಬೋದು ಟೋಟಲ್ ಆಗಿ 8777 ರೈತರದು ಆಧಾರ್ ಸೀಡೆಡ್ ಇಲ್ಲ. ವೀಕ್ಷಕರಲ್ಲಿ ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ಉಡುಪಿ ಜಿಲ್ಲೆಯಲ್ಲಿ 8777 FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರು ಕೂಡ ಇಷ್ಟು ಜನ ಇರುವಂಥದ್ದು. ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7266 ರೈತರಿಗೆ ಒಂದು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥವ್ರು ಇದ್ದಾರೆ. ಜೊತೆಗೆ ಕಲಬುರಗಿಯಲ್ಲಿ 9307, ಕೊಡಗುದಲ್ಲಿ 1538, ಕೊಪ್ಪಳದಲ್ಲಿ 5959, ಕೋಲಾರದಲ್ಲಿ ನೋಡ್ಕೊಳ್ಬೋದು ವೀಕ್ಷಕರು 4534 ಟೋಟಲ್ FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರದ್ದು ನೋಡ್ಕೊಳ್ಬೋದು. ನಂತರ ಗದಗ್ನಲ್ಲಿ ನೋಡ್ಕೊಳ್ಬೋದು 3314 ಅಂತಂದರೆ ಆಧಾರ್ ನಾಟ್ ಸೀಡೆಡ್ ಅಂತ ವೀಕ್ಷಕರಿಗೆ ಸಂಪೂರ್ಣವಾಗಿ ನೋಡ್ಕೊಳ್ಬೋದು. ಮತ್ತು ನಿಮ್ಮ ಒಂದು ಬ್ಯಾಂಕ್ಗೆ ಕೂಡ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿ ಕೂಡ ನೋಡ್ಕೊಳ್ಬೋದು ಸಂಪೂರ್ಣವಾಗಿ. ಚಿಕ್ಕಬಳ್ಳಾಪುರದಲ್ಲಿ ನೋಡ್ಕೊಳ್ಬೋದು 5149, ಚಿತ್ರದುರ್ಗದಲ್ಲಿ 4981, ಅದಾದ ನಂತರ ಚಾಮರಾಜನಗರದಲ್ಲಿ 3919 ಬ್ಯಾಂಕ್ಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥವ್ರು ಮತ್ತು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ವೀಕ್ಷಕರೇ. ಅದಾದ ನಂತರ ದಕ್ಷಿಣ ಕನ್ನಡದಲ್ಲಿ ನೋಡ್ಕೊಳ್ಬೋದು 6723, ತುಮಕೂರಿನಲ್ಲಿ 10995, ಅದಾದ ನಂತರ ವೀಕ್ಷಕರು ನೋಡ್ಕೊಳ್ಬೋದು ಧಾರವಾಡದಲ್ಲಿ 3428, ಬೆಂಗಳೂರಿನಲ್ಲಿ 2250, ಬೆಂಗಳೂರು ಗ್ರಾಮಾಂತರದಲ್ಲಿ 3446, ಅದರ ನಂತರ ಬೆಂಗಳೂರು ದಕ್ಷಿಣದಲ್ಲಿ 5718, ಬೆಳಗಾವಿಯಲ್ಲಿ 29091 ಸಂಪೂರ್ಣವಾಗಿ ನೋಡ್ಕೊಳ್ಳೋದು. ಬಳ್ಳಾರಿಯಲ್ಲಿ 3136, ಬಾಗಲಕೋಟೆಯಲ್ಲಿ 6309, ಬೀದರ್ನಲ್ಲಿ 5325, ಮಂಡ್ಯದಲ್ಲಿ 8533, ಮೈಸೂರಲ್ಲಿ 8209, ಯಾದಗಿರಿಯಲ್ಲಿ 6090, ರಾಯಚೂರದಲ್ಲಿ 8125, ವಿಜಯನಗರದಲ್ಲಿ 3804, ವಿಜಯಪುರದಲ್ಲಿ 7751, ಶಿವಮೊಗ್ಗದಲ್ಲಿ 6260, ಹಾವೇರಿಯಲ್ಲಿ 5221, ಹಾಸನದಲ್ಲಿ 7564. ಇಷ್ಟು ಜನರದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಇಲ್ಲದೇ ಇರುವಂಥದ್ದು ಮತ್ತು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿನ ಇಷ್ಟು ಜನರು ಇರುವಂಥದ್ದು ವೀಕ್ಷಕರೇ. ಟೋಟಲ್ ಆಗಿ ರಾಜ್ಯದಲ್ಲಿ ವೀಕ್ಷಕರು ನೋಡ್ಕೊಳ್ಬೋದು, ಟೋಟಲ್ ಆಗಿ ರಾಜ್ಯದಲ್ಲಿ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಇಲ್ಲದೇ ಇರುವಂಥ ರೈತರ ಪಟ್ಟಿ ಮತ್ತು ಜೊತೆಗೆ FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಒಂದು ಎಷ್ಟು ಜನರು ಇದ್ದಾರೆ ಅಂತಂದರೆ ರಾಜ್ಯದಲ್ಲಿ 2,01,914 ಜನ ರೈತರದು ಇಷ್ಟು ಬ್ಯಾಂಕ್ಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥದ್ದು ಮತ್ತು FIDಗೆ ಆಧಾರ್ ಲಿಂಕ್ ಇಲ್ಲದೇ ಇರುವಂಥ ರೈತರ ಪಟ್ಟಿ ಕೂಡ ಇಷ್ಟು ಜನರು ಇರುವಂಥದ್ದು ವೀಕ್ಷಕರೇ ನೋಡ್ಕೊಳ್ಬೋದು. ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಒಂದು ಹೆಸರು ಕೂಡ ಓಪನ್ ಆಗಿರುವಂಥದ್ದು. ನಿಮ್ಮ ಒಂದು ಜಿಲ್ಲೆ ಯಾವ ಜಿಲ್ಲೆ ಆಗಿರುತ್ತೆ ಆ ಒಂದು ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ರೈತರದು ಯಾರ್ದೆಲ್ಲ ಒಂದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿಲ್ವೋ ಮತ್ತು FIDಗೆ ಆಧಾರ್ ಲಿಂಕ್ ಇಲ್ವೋ ಅಂಥವರ ಪಟ್ಟಿಗಳನ್ನು ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಕಲಬುರಗಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳ ಪಟ್ಟಿ ಕೂಡ ಒಂದು ಓಪನ್ ಆಗಿರುವಂಥದ್ದು. ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಜನರದು ಇನ್ನೂ ಕೂಡ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೋದು. ಸಂಪೂರ್ಣವಾಗಿ ನೋಡ್ಕೊಳ್ಬೋದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳು ಬಂದಿರುವಂಥದ್ದು. ಹೀಗೆ ನೀವು ಕೂಡ ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಹೋಬಳಿ, ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾರ್ದೆಲ್ಲ ಒಂದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿಲ್ಲ ಮತ್ತು FIDಗೆ ಆಧಾರ್ ಲಿಂಕ್ ಇಲ್ವೋ ಅಂತ ಸಂಪೂರ್ಣವಾಗಿ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮುಖಾಂತರ ತಿಳಿದುಕೊಳ್ಬೋದು ವೀಕ್ಷಕರೇ. ತಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಸುಲಭವಾಗಿರ್ತಕ್ಕಂಥ ವಿಧಾನಗಳ ಮೂಲಕ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು. ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇದೇನಾ ಇತ್ತೋ ಇಲ್ವಾ ಮತ್ತು FIDಗೆ ಆಧಾರ್ ಲಿಂಕ್ ಇದೇನಾ ಇಲ್ವಾ ಅಂತ ಈ ರೀತಿಯಾಗಿ ಸುಲಭವಾದಾಗಿರ್ತಕ್ಕಂಥ ಸ್ಟೆಪ್ಗಳ ಮೂಲಕ ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಬಂದಿಲ್ಲ ಅಂತಂದರೂ ಕೂಡ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು
FIDಗೆ ಆಧಾರ್ ಲಿಂಕ್ ಇದೇನಾ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಸುಲಭವಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಮತ್ತು ತಾಲೂಕುಗಳ ಗ್ರಾಮಗಳ ಪಟ್ಟಿ ಕೂಡ ನೀವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇಷ್ಟು ಒಂದು ಮಾಹಿತಿ ಇತ್ತು ವೀಕ್ಷಕರೇ. ಸಂಪೂರ್ಣವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಪಡಿಬೇಕು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಬೆಳೆ ಹಾನಿ ಪರಿಹಾರನ ಯಾವಾಗ ಜಮಾ ಆಗುತ್ತೆ ಅಂತ ಭಾಳಷ್ಟು ಜನರು ರೈತರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ದೀರಿ ವೀಕ್ಷಕರೇ. ಹೀಗಾಗಿ ಬೆಳೆ ಹಾನಿ ಪರಿಹಾರನ ಇನ್ನೂ ಒಂದು 10 ದಿನಗಳ ಒಳಗಾಗಿ 10 ರಿಂದ 12 ದಿನಗಳ ಒಳಗಾಗಿ ನಿಮಗೆ ಬೆಳೆ ಹಾನಿ ಪರಿಹಾರನ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿಯಾಗಿರುವಂಥ ರೈತರದು ಯಾರೆಲ್ಲ ಸಮೀಕ್ಷೆನ ಪೂರ್ಣಗೊಂಡಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಈಗಾಗಲೇ ಸಮೀಕ್ಷೆನ ಪೂರ್ಣಗೊಂಡಿದೆ ಅಂಥ ರೈತರಿಗೆ ಇನ್ನೂ ಕೂಡ 10 ರಿಂದ 12 ದಿನಗಳ ಒಳಗಾಗಿ ನಿಮಗೆ ಬೆಳೆ ಹಾನಿ ಪರಿಹಾರನ ಜಮಾ ಆಗುತ್ತೆ ಅಂತ ಮಾಹಿತಿನೂ ಕೂಡ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. NDRF ಕಡೆಯಿಂದ ಮತ್ತು SDRF ಕಡೆಯಿಂದ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು. NDRF ಕಡೆಯಿಂದ 17,500 ರೂಪಾಯಿ ಹಣನ ಬಿಡುಗಡೆ ಮಾಡಿದರೆ SDRF ಕಡೆಯಿಂದ 8,500 ರೂಪಾಯಿ ಹಣನ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ವೀಕ್ಷಕರೇ, ಈ ಹಣನ ಅತಿ ಬೇಗನೆ ಒಂದು ಹಣನ ಬಿಡುಗಡೆ ಮಾಡುತ್ತೇವೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ 95% ಸಮೀಕ್ಷೆ ಏನಿದೆ ಅದು ಪೂರ್ಣಗೊಂಡಿದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿನ ಪಡಿಬೇಕು ಅಂತಂದರೆ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.